ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈ ಹಿಂದೆ ಸಿಡಬ್ಲ್ಯೂಆರ್ಸಿ 3,500 ಕ್ಯೂಸೆಕ್ ನೀರು ಹರಿಸಿ 15 ದಿನಗಳ ಕಾಲ ಅಂತ ಹೇಳ್ತು. ಸಿಡಬ್ಲ್ಯೂಎಂಎ ಮೊರೆ ಹೋದ್ವಿ, ಆಗ್ಲೂ ಕೂಡ ಏನು ಸೂಚನೆ ಬದಲಾಗಲಿಲ್ಲ. ಇದೀಗ ಮತ್ತೆ 12,000 ಕ್ಯೂಸೆಕ್ ನೀರು 15 ದಿನಗಳ ಕಾಲ ಹರಿಸಿ ಅಂತ. ಈಗ ಕರ್ನಾಟಕ ಏನ್ ಮಾಡಬೇಕು? ಕರ್ನಾಟಕದ ಮುಂದಿರುವಂತಹ ಆಪ್ಷನ್ಸ್ ಏನು? ಸಿಡಬ್ಲ್ಯೂಎಂಎ ಮುಂದೆ ಹೋದ್ರೂ ಕೂಡ ಅವಕಾಶಗಳು ಇದೆಯಾ? ಸುಪ್ರೀಂ ಕೋರ್ಟ್ ಕದ ತಟ್ಟುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಯತ್ನಗಳಾಗಬೇಕು? ನವಿತಾ ಜನ್, ಈಗಾಗಲೇ ತಮಿಳುನಾಡು ತನ್ನ ಕುರುವೈನ ಮೊದಲ ಬೆಳೆಗೆ ನೀರನ್ನು ಕೇಳ್ತಿರ್ತಕ್ಕಂಥದ್ದು. ಆಗಸ್ಟ್ ನೀರನ್ನು ಸೇರಿಸಿ ಒಟ್ಟಾರೆ 37 TMC ನೀರನ್ನು ಕಾವೇರಿ ನೀರು ಪ್ರಾಧಿಕಾರ ಬಳಿ, ಸಮಿತಿ ಬಳಿ ಕೇಳಿರ್ತಕ್ಕಂಥದ್ದು. ಇದೀಗ ಇನ್ನು ಕೆಲವೇ ಹೊತ್ತಿನಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಸಭೆ ಕೂಡ ನಡೆಯಲಿರ್ತಕ್ಕಂಥದ್ದು. ಸಂಜೆ ಕೆಲವೇ ನಿಮಿಷಗಳಲ್ಲಿ ಸಭೆ ಆರಂಭವಾಗ್ತಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಸುಮಾರು 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ಸ್ ನೀರನ್ನು ಬಿಡಲಿಕ್ಕೆ ಕೇಳಿರ್ತಕ್ಕಂಥ ಒಟ್ಟಾರೆ 16 TMC ನೀರನ್ನು ರಾಜ್ಯ ಸರ್ಕಾರ ಬಿಡುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದೀಗ ಏನು ಮುಂಗಾರು ಮಳೆ ಕ್ಷೀಣಿಸ್ತಿರ್ತಕ್ಕಂಥದ್ದು. ಆದರೆ ತಮಿಳುನಾಡಿಗೆ ಮುಂಗಾರು ಇನ್ನಷ್ಟೇ ಆರಂಭ ಆಗಬೇಕಾಗಿರ್ತಕ್ಕಂಥದ್ದು. ಆದರೆ ನಮಗೆ ಮುಂಗಾರು ಮಳೆ ಕ್ಷೀಣಿಸಿರ್ತಕ್ಕಂಥದ್ದು. ಆಗಸ್ಟ್ 15ನೇ ತಾರೀಕಿನ ನಂತರ ಮುಂಗಾರು ಮಳೆ ಸಂಪೂರ್ಣವಾಗಿ ಸ್ತಬ್ಧ ಆಗ್ತಕ್ಕಂಥದ್ದು. ಈಗಾಗಲೇ ಫೋರ್ಕಾಸ್ಟ್ ರಿಪೋರ್ಟಲ್ಲೂ ಕೂಡ ಎಲ್ಲೊಂದು ಕಡೆ ಮುಂಗಾರು ಕ್ಷೀಣಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಈಗಾಗಲೇ ಕಾವೇರಿ ನೀರು ಸಮಿತಿ ಈಗಾಗಲೇ ಕರ್ನಾಟಕಕ್ಕೆ ನೀರನ್ನು ಬಿಡಲೇಬೇಕಂತೇಳಿ ಈಗಾಗಲೇ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಈ ಆದೇಶ ಸಂಬಂಧಪಟ್ಟಾಗೆ ಸಿಡಬ್ಲ್ಯೂಎಂಎ ಸಭೆ ಕೂಡ ಇರ್ತಕ್ಕಂಥದ್ದು. ಈ ಒಂದು ಸಿಡಬ್ಲ್ಯೂಎಂಎ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ. ಸಿಡಬ್ಲ್ಯೂಎಂಎ ಸಭೆಯ ಮುಂದೆ ಕರ್ನಾಟಕದ ಅಧಿಕಾರಿಗಳು ಇದೀಗ ತಮ್ಮ ಸಮರ್ಥವಾದ ವಾದವನ್ನು ಮಂಡಿಸಬೇಕಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ತಮಿಳುನಾಡು ಕೇಳ್ತಿರ್ತಕ್ಕಂಥದ್ದು ತನ್ನ ಕುರುವೈನ ಮೊದಲ ಬೆಳೆಗೆ. ಆದರೆ ನಾವು ಇಲ್ಲಿ ಬೆಂಗಳೂರು ಸೇರಿದಂತೆ ಮಂಡ್ಯ ಸೇರಿದಂತೆ ಅನೇಕ ಕಡೆ ನಮಗೆ ಕುಡಿಯುವ ನೀರಿನ ಸಮಸ್ಯೆ ಇರ್ತಕ್ಕಂಥದ್ದು. ಕುಡಿಯುವ ನೀರಿಗೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ನಾವು ನಮ್ಮ ಕಾವೇರಿ ಕೊಳ್ಳದ ಭಾಗದ ರೈತರಿಗೆ ಇದುವರೆಗೂ ಕೂಡ ಎಲ್ಲೊಂದು ಕಡೆ ಅವರ ಬೆಳೆಗಳಿಗೆ ನೀರು ಕಾಲುವೆಗಳ ಮುಖಾಂತರ ನೀರು ಹರಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಆದರೆ ಎಲ್ಲೊಂದು ಕಡೆ ಕಬಿನಿ ಡ್ಯಾಮ್ನ ಆಧರಿಸಿ ಕಬಿನಿಯಲ್ಲಿ ಡ್ಯಾಮನ್ನು ತುಂಬಿರ್ತಕ್ಕಂಥದ್ದು ಮತ್ತು ಎಲ್ಲೊಂದು ಕಡೆ ಮುಂಗಾರು ಅವರಿಗೆ ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ನೀರನ್ನು ಬಿಡಬೇಕಂತೇಳಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿ ಜೊತೆ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದಂತೆ ನೋಡ್ಕೊಳ್ಬೇಕಂತ ಹೇಳಿರ್ತಕ್ಕಂಥದ್ದು. ಅಲ್ಲದೆ ಮಾಧ್ಯಮಗಳು ಕೂಡ ಮಾತನಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ನಮಗೆ ಪ್ರಕೃತಿ ಸಹಾಯ ಮಾಡುತ್ತೆ, ನಾವು ರೈತರ ಪರವಾಗಿದ್ದೀವಿ ಮತ್ತು ರೈತರಿಂದ ನಾವು ಇಲ್ಲಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ, ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಎಲ್ಲೊಂದು ಕಡೆ ರೈತರ ಪರ ನಿಲ್ಲುತ್ತೆ ಅನ್ನೋ ಮುಖಾಂತರ ಸದ್ಯಕ್ಕೆ ನೀರು ಬಿಡುವ ವಿಚಾರದಲ್ಲಿ ಒಂದಷ್ಟು ಎಲ್ಲೊಂದು ಕಡೆ ಬ್ಯಾಲೆನ್ಸ್ ಅನ್ನು ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಹೆಚ್ಚುವರಿ ಆಗ್ತಿರ್ತಕ್ಕಂಥ ಫ್ಲೋ ಈಗಾಗಲೇ ಸುಮಾರು ಮೂಲಗಳ ಪ್ರಕಾರ 11,000 ಕ್ಯೂಸೆಕ್ ಫ್ಲೋ ಹೋಗ್ತಿದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳೋ ಸಂಬಂಧಪಟ್ಟಾಗೆ ನಾಳೆ ಸಚಿವರ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಸಚಿವ ಸಂಪುಟ ವಿಚಾರದಲ್ಲಿ ಅಸಮಾಧಾನ ಇರೋದು. ಮೈಸೂರಲ್ಲಿ ಹಿರಿಯ ನಾಯಕರು ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಇದರಲ್ಲಿ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ, ಕೆ ವೆಂಕಟೇಶ್, ತನ್ವೀರ್ ಸೇಠ್ ಸೇರಿದಂತೆ ಅತೃಪ್ತ ಶಾಸಕರು ಭಾಗಿಯಾಗಿದ್ದಾರೆ. ಈಗ 3 ನಾಯಕರು ಮಾಡಿರುವಂತಹ ಸಭೆ ಇದೆಯಲ್ಲ, ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಈ 3 ಕೂಡ ಸಚಿವ ಸ್ಥಾನದಿಂದ ವಂಚಿತರಾಗಿರುವ ನಾಯಕರೇ. ಇದೀಗ ರಾಜಕೀಯ ಚರ್ಚೆಗೆ ಗ್ರಾಸ ಆಗಿದೆ. ಈ 3 ಹಿರಿಯ ನಾಯಕರ ಸಭೆ, ಈ ಒಂದು ಸಭೆಯಲ್ಲಿ ಏನು ಚರ್ಚೆಯಾಗಿದೆ, ಏನಾದರೂ ನಿರ್ಧಾರವನ್ನ ಮಾಡಿದಾರಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಅದರಲ್ಲೂ ಕೂಡ ವೆಂಕಟೇಶ್ ಆಗಿರ್ಬೋದು, ತನ್ವೀರ್ ಸೇಠ ಆಗಿರ್ಬೋದು, ಎಚ್ ಸಿ ಮಹದೇವಪ್ಪ, ಈ 3 ಸಭೆ ಸೇರಿ ತಮ್ಮ ಅಸಮಾಧಾನವನ್ನ ಹೊರ ಹಾಕುವಂತಹ ಸಭೆ ಆಯ್ತು. ಏನಾದರೂ ನಿರ್ಧಾರವನ್ನ ಕೈಗೊಂಡಿದ್ದಾರಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಯಾಕಂದ್ರೆ ಈಗಾಗಲೇ 3 ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ರು.